ನಮಸ್ಕಾರ ರೀ, ನೀವು ನೋಡಾಕತ್ತೀರಿ KK2 ನ್ಯೂಸ್. ನಾನು ಶ್ರೀನಿಧಿ. ದೇವದುರ್ಗ ಪಟ್ಟಣದ ಸರ್ಕಾರಿ ಬಾಲಕಿಯರ ಮತ್ತು ಬಾಲಕರ ಕೇಣೆದ ಮುರುಗಪ್ಪ ಬಸವ ಪದವಿ ಪೂರ್ವ ಕಾಲೇಜು ಸೇರಿದಂತೆ 4 ಕೇಂದ್ರಗಳಲ್ಲಿ ಇಂದು PUC ಗಣಿತ ಮತ್ತು ಶಿಕ್ಷಣ ವಿಷಯ ಪರೀಕ್ಷೆ ಶಾಂತಿಯುತವಾಗಿ ಜರುಗಿದವು. ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಗಣಿತ 178 ವಿದ್ಯಾರ್ಥಿಗಳು ಹಾಜರಾಗಿದ್ದು, ಶಿಕ್ಷಣ ವಿಷಯದಲ್ಲಿ 237 ಹಾಜರಾಗಿದ್ದರು. ಬಾಲಕಿಯರ ಪದವಿ ಪೂರ್ವ ಕಾಲೇಜು ಶಿಕ್ಷಣ ವಿಷಯದ 183 ವಿದ್ಯಾರ್ಥಿಗಳು ನೋಂದಣಿಯಾಗಿ ಹಾಗೂ ಗಣಿತ ವಿಷಯದಲ್ಲಿ 13 ವಿದ್ಯಾರ್ಥಿಗಳು, ಒಟ್ಟಾರೆಯಾಗಿ 196 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದರು. SKM ಪದವಿ ಪೂರ್ವ ಕಾಲೇಜು ಶಿಕ್ಷಣ ವಿಷಯದಲ್ಲಿ 62 ವಿದ್ಯಾರ್ಥಿಗಳು ಹಾಜರಾಗಿ ಪರೀಕ್ಷೆ ಬರೆದರು. ವರದಿ ಕೆ ಅಮೃತ ಪಾಟೀಲ್, KK2 ನ್ಯೂಸ್. ಸರ್, ನಿಮ್ಮ ಹೆಸರು? ಮೇಡಮ್, ನಮ್ಮ ಹೆಸರು ಜಾವಿದ್ ಪಾಷಾ ಅಂತೇಳಿ ಗಲಬ್ ಕಾಲೇಜ್ ಉಪನ್ಯಾಸಕ ಕೆಲಸ ಮಾಡ್ತಾ ಇದ್ದೀನಿ. ಈ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜ್ ಪರೀಕ್ಷಾ ಕೇಂದ್ರದಲ್ಲಿ ಮುಖ್ಯಾಧೀಕ್ಷಕರನ್ನಾಗಿ ನಾನು ನೇಮಿಸಲಾಗಿದೆ. ಇವತ್ತು 2 ಪರೀಕ್ಷೆಗಳು ನಡೀತಾ ಇವೆ. ಒಂದು ವಿಜ್ಞಾನ ವಿಭಾಗದಿಂದ ಗಣಿತ ಪರೀಕ್ಷೆ, ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಹಾಗೂ ಅದೇ ರೀತಿಯಾಗಿ ಕಲಾ ವಿಭಾಗದಿಂದ ಶಿಕ್ಷಣ ಸಂಬಂಧಪಟ್ಟ ಹಾಗೆ ಸುಮಾರು ಗಣಿತದಲ್ಲಿ 178 ಹುಡುಗರು ಪರೀಕ್ಷೆಯನ್ನು ಬರೆಯಲಿದ್ದು, ಅದೇ ರೀತಿಯಾಗಿ ಶಿಕ್ಷಣಶಾಸ್ತ್ರದಲ್ಲಿ ಸುಮಾರು 237 ಹುಡುಗರು ಇವತ್ತು ಪರೀಕ್ಷೆಯನ್ನು ತೆಗೆದುಕೊಳ್ಳಲಿದ್ದಾರೆ. ಇವರು ಜಾಯಿಂಟ್ ಚೀಫ್ ಅಂತೇಳಿ ರಾಜಗೋಪಾಲ್ ಸರ್ ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಕಚೇರಿ ಸಹಾಯಕರಾಗಿ ಸಿದ್ದಯ್ಯ ಸರ್ ಕ್ಲರ್ಕ್ ಇದ್ದಾರೆ. ಕಚೇರಿಯ ಅಧೀಕ್ಷಕರಾಗಿ ಶ್ರೀಮತಿ ಶ್ರುತಿ ಮೇಡಮ್ ಅವರಿದ್ದಾರೆ. ಅದೇ ರೀತಿ ನಮ್ಮ ಆರೋಗ್ಯ ಇಲಾಖೆಯಿಂದ ಮೇಡಮ್ ಅವರು ಬಂದಿದ್ದಾರೆ. ಒಬ್ಬರೇ ಬಂದಿದ್ದಾರೆ ಸರ್. ಹುಡುಗರ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಅವ್ರನ್ನ ಸಹ ಇಲ್ಲಿ ನೇಮಿಸಲಾಗಿದೆ. ಪೊಲೀಸ್ ಇಲಾಖೆಯಿಂದ ಸಹ 2 ಪೊಲೀಸರು ಇವತ್ತು ಬಂದೋಬಸ್ತಿಗಾಗಿ ನೇಮಕ ಮಾಡಲಾಗಿದೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಒಂದು ಪರೀಕ್ಷಾ ಕೇಂದ್ರಕ್ಕೆ 3 ವಿಶೇಷ ಜಾಗೃತಿ ದಳದ ಸದಸ್ಯರನ್ನಾಗಿ ನೇಮಿಸಲಾಗಿದೆ. ಅವರು ಪರೀಕ್ಷೆ ಮುಗಿಯವರಿಗೆ ಇಲ್ಲೇ ಇದ್ದು ಪರೀಕ್ಷೆಯನ್ನು ವೀಕ್ಷಣೆ ಮಾಡ್ತಾರೆ. ಅದೇ ರೀತಿಯಾಗಿ ತಾಲೂಕಾ ತಂಡವು ಸಹ ಬರ್ತಾ ಇದೆ. ಪರೀಕ್ಷೆಯನ್ನು ಸುಲಲಿತವಾಗಿ ಸುಗಮವಾಗಿ ನೀಡ್ತಾ ಇದೆ. ಸುದ್ದಿ ಇಷ್ಟ ಆದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಒತ್ತ್ರಿ. ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ, ಅದೇ ಗುಡಿ ಒಳಗಿನ ಗಂಟೆ ಹಂತದೊಂದು ಬಟನ್ ಐತ್ ನೋಡ್ರಿ, ಅದನ್ನು ಪ್ರೆಸ್ ಮಾಡ್ರಿ. ಎಲ್ಲಾರ್ಕಿನ್ನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ. ಚಲೋ ಅಲ್ಲೇನ್ರಿ? ನಿಮ್ಮ ಬಳಗದಾಗ ಎಲ್ಲರಿಗೂ ಕಳಿಸ್ತೀರ, ಹೌದಲ್ರಿ? ಧನ್ಯವಾದಗಳು.